ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶುಕ್ರವಾರ, ಟೈಮ್ ಬಂದು 9:45 ಆಗ್ತಾಯಿದೆ. ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತಿನ ತಿಂಡಿ ಬಂದು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ. ದೋಸೆ ಏನಂದರೆ ರಾತ್ರಿ ರುಬ್ಬಿದಲ್ಲ, ಒಂದು 6-6:30 ಅನಿಸುತ್ತೆ ನಾನು ದೋಸೆ ಇಟ್ಟು ರುಬ್ಬಿದಾಗ. ತುಂಬ ಚೆನ್ನಾಗಿ ಉಳಿ ಬಂದಿದೆ ಅಂತ ಹೇಳಲ್ಲ, ಲೈಟಾಗಿ ಉಳಿ ಬಂದಿದೆ ಅಷ್ಟೇ. ಅದಕ್ಕೆ ಸ್ವಲ್ಪ ಏನಾಗಿದೆ ಅಂದರೆ ರೊಟ್ಟಿ ಥರ ಆಗಿದೆ. ಆದರೆ ಓಕೆ, ತಿನ್ಬೋದು, ಚೆನ್ನಾಗಿದೆ ಟೇಸ್ಟು. ಆದರೆ ಇನ್ನೊಂದು ಸ್ವಲ್ಪ ಹುಳಿ ಬರಬೇಕಿತ್ತು. ನಾನು ಏನಂದರೆ ಇವಾಗ ಬೇಸಿಗೆ ಇರೋದ್ರಿಂದ ಜಾಸ್ತಿನೂ ಹುಳಿ ಬಂದುಬಿಡುತ್ತೆ. ಅದಕ್ಕೆ ಸಂಜೆ ರುಬ್ಬೋಣ ಅಂದ್ಬಿಟ್ಟು ಸಂಜೆ ರುಬ್ಬಿದ್ದು. ಮಧ್ಯಾಹ್ನ ರುಬ್ಬಿದರೆ ಬೇಗ ಬಂದುಬಿಡುತ್ತಲ್ಲ, ಅದಕ್ಕೆ ಸಂಜೆ ರುಬ್ಬೋಣ ಅಂದ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡಿದರೆ ಅದು ನೋಡಿದ್ರೆ ಲೈಟಾಗಿ ಹುಳಿ ಬಂದಿದೆ ಅಷ್ಟೇ, ತುಂಬ ಏನು ಹುಳಿ ಬಂದಿಲ್ಲ. ಅಂದರೆ ಓಕೆ, ತಿನ್ನೋ ಥರ ಇದೆ. ಓಕೆ, ಅದಕ್ಕೆ ಇವಾಗ ನಾನು ತಿಂದ್ಕೊಂಡು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮಮ್ಮನಿಗೆ ಫಸ್ಟ್ ಹಾಕ್ಬಿಟ್ಟು ಆವಾಗಲೇ ತಿನ್ಬೋದಿತ್ತು, ಆಮೇಲೆ ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ, ಅದಕ್ಕೆ ಆಮೇಲೆ ತಿನ್ನೋಣ ಅಂದ್ಬಿಟ್ಟು ಇವಾಗ ತಿಂತಾಯಿದ್ದೀನಿ ಅಷ್ಟೆ. ಓಕೆ, ಟೈಮ್ ಬಂದು ಇವಾಗ 11:50. ಹಾಗೆ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿಮಗೆ ರೋಡಲ್ಲಿ ಹೋಗ್ತಾ ಇರೋದು ಕೇಳಿಸ್ತಾ ಇರ್ಬೋದು. ಹಿಪ್ಪೆಳ್ಳು ಎಣ್ಣೆ ಮತ್ತು ಹರಳೆಣ್ಣೆ ಮತ್ತು ಹುಚ್ಚೆಳ್ಳೆಣ್ಣೆ, ಎಲ್ಲ ಥರದ್ದು ಬೇವಿನ ಎಣ್ಣೆಯಿಂದೆಲ್ಲ ಸಿಗುತ್ತೆ. ಅವಾಗವಾಗ ಬರ್ತಾ ಇರ್ತಾರೆ, ಒಂದು ವಾರದಲ್ಲಿ 2 ದಿನನಾದರೂ ಹೋಗ್ತಿರ್ತಾರೆ. ನಾವೆಲ್ಲ ತೊಗೊಳ್ಳಲ್ಲ. ಓಕೆ, ಹಾಗೆ ಏನಂದರೆ ಇನ್ನೊಂದೆರಡು ನಾನೇನು ಮಾಡ್ತೀನಿ ಅಂದರೆ ಒಟ್ಟಿಗೆ ಆನ್ಲೈನಲ್ಲಿ ಏನಾದರೂ ಬುಕ್ ಮಾಡಿದರೆ ಒಟ್ಟಿಗೆ ಬುಕ್ ಮಾಡಿಬಿಡುವಂಥದ್ದು. ಒಂದು ಆ ಥರ ಎಲ್ಲ ಬುಕ್ ಮಾಡಲ್ಲ, ಒಟ್ಟಿಗೆ ಒಂದು 4-5 ಪ್ರಾಡಕ್ಟ್ನ ಬುಕ್ ಮಾಡ್ತೀನಿ. ಆದರೆ ನನ್ನ ಆಸೆ ಏನಂದರೆ ಎಲ್ಲ ಒಟ್ಟಿಗೆ ಒಂದೇ ಬಾರಿ ಬಂದುಬಿಡಲಿ ಅಂತ. ಆದರೆ ಈ ಆನ್ಲೈನಲ್ಲಿ ಏನಂದರೆ ಒಂದೇ ದಿನ ಒಂದೊಂದೇ ಬರುತ್ತೆ, ಸಪ್ರೇಟು. ನನಗೆ ತಲೆಗೆಟ್ಟೋಗ್ಬಿಡುತ್ತೆ. ಆ ಥರ ಬಂದರೆ ನನಗೆ ಅನ್ನಿಸ್ತಾ ಇರುತ್ತೆ ಏನಂತಂದರೆ, ಅಕ್ಕಪಕ್ಕದವ್ರು ನೋಡಿದವರು ಇದೇನಪ್ಪ ಈ ಹುಡುಗಿ ಇಷ್ಟೊಂದು ಆನ್ಲೈನ್ ಶಾಪಿಂಗ್ ಮಾಡುತ್ತಾ ಅಂತ ಅನ್ಕೋತಾರೇನೋ ಅಂತ ಅನ್ನಿಸ್ತಾ ಇರುತ್ತೆ. ನಾನು ಆ ಥರ ಅಂದ್ಕೊಂಡು ಮಾಡಿರ್ತೀನಿ, ಎಲ್ಲ ಒಟ್ಟಿಗೆ ಒಂದ್ಸರಿ ಬುಕ್ ಮಾಡಿದ್ರೆ ಒಟ್ಟಿಗೆ ಬರಲಿ ಅಂತ. ಆ ಥರ ಬರಲ್ಲ. ನಿನ್ನೆ 2 ಬಂತು, 2 ಪ್ರಾಡಕ್ಟು ಒಟ್ಟಿಗೆ ಬಂತು. ಅದಾದಮೇಲೆ ಸಂಜೆ ಒಂದು ಬಂತು, ಇವತ್ತೊಂದು ಬಂತು. ಈ ಥರ ಒಂದೊಂದು ಬರ್ತಾ ಇರುತ್ತೆ. ಅವಾಗ ನನಗೆ ಆ ಥರ ಫೀಲ್ ಆಗ್ತಾ ಇರುತ್ತೆ. ಹಾಗೆ ಇದು ಒಂದು ಬೆಡ್ಶೀಟು, 3 ಬೆಡ್ಶೀಟ್ ಹೇಳಿದ್ದೆ, ನಿನ್ನೆ 2 ತೋರಿಸಿದ್ದೆ. ಇದು ಕಾಟನ್ ಬೆಡ್ಶೀಟು, ಕೌಶಿ ಕಾಟನ್ ಅಂತ ಇರ್ತಾರಲ್ಲ, ಅದಕ್ಕೆ ನಮಗೆ ಕಾಟನ್ ಬೆಡ್ಶೀಟೇ ಬುಕ್ ಮಾಡಿದ್ದೀನಿ. ಇದು ಬಂದು ವೈಟು. ಇದನ್ನು ಬುಕ್ ಮಾಡಲಾ ಬೇಡವಾ ಅಂತೇಳಿ ಬುಕ್ ಮಾಡಿದ್ದೀನಿ. ಇದಕ್ಕಂತೂ ಒಳ್ಳೆ ರಿವ್ಯೂ ಇತ್ತು, ಅದನ್ನು ನೋಡಿನೇ ಬುಕ್ ಮಾಡಿದ್ದೀನಿ. ಏಕೆಂದರೆ ಒಳ್ಳೆ ರಿವ್ಯೂ ಇದೆ ಅಂದರೆ ಚೆನ್ನಾಗಿರುತ್ತೆ ಪ್ರಾಡಕ್ಟು ಅಂತೇಳಿ. ಹಾಗೆ ನಾನು ಇದು ವೈಟ್ ಅಂತ ಹೇಳಿ ಬರಲ್ಲ, ಇದು ಸ್ವಲ್ಪ ಯಾವ ಥರ ಬರುತ್ತೆ ಅಂದರೆ ಕ್ರೀಮ್ ಕಲರ್ ಬರುತ್ತೆ. ನಿಮಗೆ ವಿಡಿಯೋದಲ್ಲಿ ಯಾವ ಥರ ಕಾಣಿಸುತ್ತೆ ಗೊತ್ತಿಲ್ಲ, ಆದರೆ ಇದು ಕ್ರೀಮ್ ಇರೋದು. ನಾನು ಇದನ್ನು ಬೇಡ ಬುಕ್ ಮಾಡೋದು, ಅಂದರೆ ಒಳ್ಳೆ ರಿವ್ಯೂ ಬಂದಿದೆ, ಬುಕ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಯಾಕೆಂದರೆ ದಿವಾನ್ ಮೇಲೆ ಹಾಕಿದ್ರೆ ಬೆಕ್ಕೆಲ್ಲ ಬಂದು ಮಲಗೋದು, ಮತ್ತು ಅದು ಕಚ್ಚಿಸ್ಕೊಂಡು ಬಂದಾಗ ಏನಾಗುತ್ತೆ, ರಕ್ತ ಎಲ್ಲ ಆಗುತ್ತಲ್ಲ, ಆವಾಗ ಏನಾಗುತ್ತೆ, ಇದರಲ್ಲಿ ವೈಟ್ ಆಗಿರೋದ್ರಿಂದ ವೈಟ್ ಆಗಲಿ ಕ್ರೀಮ್ ಆಗಲಿ ಸ್ವಲ್ಪ ಕಾಣಿಸುತ್ತೆ ಅಂತೇಳಿ ನಾನು ಬೇಡ ಅಂದ್ಕೊಂಡೆ. ಆದರೂ ಒಂದ್ಸರಿ ತರಿಸ್ಬಿಡೋಣ ಬಿಡು, 150-160 ಇದೆ ಅಂತೇಳಿ ತೋರಿಸ್ತೀನಿ ಯಾವ ಥರ ಇದೆ ಅಂತೇಳಿ. ಇದರಲ್ಲಿ ಇದು ಬಂದು ಸಿಂಗಲ್ ಬೆಡ್ಶೀಟು, ಹಾಗೆ ಡಬಲ್ ಬೆಡ್ಶೀಟು ಕೂಡ ಸಿಗುತ್ತೆ. ಓಕೆ, ಈ ಥರ ಇದೆ. ದೊಡ್ಡದೇ ಇರುತ್ತೆ, ಈ ಥರ ಇದೆ. ಇದು ಬೆಡ್ಶೀಟು ದೊಡ್ಡದಿದೆ. ನಾನು ನಿನ್ನೆ ಹೇಳಿದೆ, ಕ್ವೀನ್ ಸೈಜು ಬೆಡ್ ಇದ್ದರೆ ಆರಾಮಾಗಿ ಇದನ್ನು ಸಿಂಗಲ್ ಬೆಡ್ಶೀಟ್ನೇ ಕ್ವೀನ್ ಸೈಜು ಬೆಡ್ಗೆ ಹಾಕ್ಬೋದು. ಇದು ಕಾಟನ್ ಆಗಿರೋದ್ರಿಂದ ನನ್ನ ಪ್ರಕಾರ ಸ್ವಲ್ಪ ನೀರಿಗೆ ಹಾಕಿದರೆ ಸ್ವಲ್ಪ ಸಿಂಕ್ ಆಗ್ಬೋದು. ಕ್ವಾಲಿಟಿ ಅಂತೂ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ನೋಡಿ, ಈ ಥರ ಇದೆ, ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಲೀಫ್ಗಳಿದೆ. ಹಾಗೆ ಈ ಥರ ಇದು ಪರ್ಪಲ್ ಕಲರಲ್ಲಿ. ಮತ್ತು ನಾನು ಒಳಗಡೆ ಬೆಳಕಲ್ಲಿ ಹೊರಗಡೆ ನಿಂತ್ಕೊಂಡ್ರೆ ಯಾವ ಕಲರ್ ಕಾಣುತ್ತೆ ಗೊತ್ತಾ, ಪರ್ಪಲ್ ಕಲರ್ ಅನಿಸುತ್ತೆ. ಕರೆಂಟ್ ಹೋಯ್ತು. ಇದು
ಕಾಫಿ ಕಲರ್ ಅಂದ್ಕೊಂಡಿದ್ದೀನಿ. ಕಾಫಿ ಕಲರ್ ಥರನೇ ಅನಿಸುತ್ತೆ. ಪರ್ಪಲ್ಲು ಕಾಫಿ ಕಲರ್ ಸ್ವಲ್ಪ ಇದು ಲೈಟ್ ಇರೋದ್ರಿಂದ ಎರಡು ಥರನೂ ಅನ್ನಿಸ್ತಾ ಇದೆ. ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ನಿಮಗೆ ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ. ಕ್ವಾಲಿಟಿ ಚೆನ್ನಾಗಿದೆ. ಕ್ರೀಮ್ ಕಲರ್ ಅಷ್ಟೇ. ಇದು ಸಿಂಗಲ್ಲು ಡಬಲ್ಲು ಎರಡೂ ಕೂಡ ಸಿಗುತ್ತೆ. ಓಕೆ, ಪಿಲ್ಲೋ ತೋರಿಸ್ತೆ ನಾರ್ಮಲ್ ಆಗಿದೆ. ಹಾಗೆ ಒಂದು ರೋಸ್ಮೇರಿ ಲೀವ್ಸ್ನ ತರಿಸಿದ್ದೀನಿ. ನಮ್ಮ ಮನನ್ಯ ಅವಳು ಯೂಸ್ ಮಾಡ್ತಿದ್ದಾಳೆ. ಅವಳು ಕೂದಲು ತೋರಿಸ್ತಾ ಇದ್ಲು ನನಗೆ. ಆಂಟಿ ಇಲ್ಲಿ ನೋಡಿ ಏನಂದರೆ ಉದ್ರೋಗಿರೋ ಕೂದಲೆಲ್ಲ ಬರ್ತಾ ಇದೆ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಇದ್ರ ಬಗ್ಗೆನೂ ಒಳ್ಳೆ ರಿವ್ಯೂ ಇದೆ. ಅಂದರೆ ರೋಸ್ಮೇರಿ ಯೂಸ್ ಮಾಡಿದ್ರೆ ಕೂದಲು ಚೆನ್ನಾಗಿ ಬರುತ್ತೆ ಮತ್ತು ಕೂದಲು ಉದ್ರಲ್ಲ, ಅದಕ್ಕೆಲ್ಲ ಯೂಸ್ ಮಾಡ್ಬೋದು ಅಂತ ಅದಕ್ಕೆ ತರಿಸೋಣ ಅಂತೇಳಿ. ಇದಕ್ಕೆಷ್ಟು 113 ರೂಪಾಯಿ ಏನೋ ಇದೆ. 2 ಲೀವ್ಸ್ ಪ್ಯಾಕೆಟ್ ಇದೆ. ಎಷ್ಟು ಗ್ರಾಮ್ ಇದೆ ಅಂತ ಗೊತ್ತಿಲ್ಲ. ಈ ಥರದ್ದು 2 ಪ್ಯಾಕೆಟ್ ಉಂಟು ಅದ್ರ ಜೊತೆಗೆ. ಓಕೆ, ಈ ಥರ ಸ್ಪ್ರೇ ಬಾಟಲು ಕೊಟ್ಟಿದ್ದಾರೆ. ಇದು ಸ್ವಲ್ಪ ಕಟ್ ಮಾಡಬೇಕು. ಇದು ನೋಡಿ ಲೆಂತು ಜಾಸ್ತಿ ಇದೆ. ಈ ಥರ ಲೀವ್ಸ್ದು ವಾಟರ್ನ ಅಂದರೆ ನೀರನ್ನ ಇದಕ್ಕೆ ಹಾಕ್ಕೊಂಡು ಒಂದು 20 ಡೇಸ್ವರೆಗೂ ಯೂಸ್ ಮಾಡ್ಬೋದಂತಾನೆ. ಒಂದ್ಸರಿ ವಾಟರ್ನ ಅಂದರೆ ರೋಸ್ಮೇರಿ ವಾಟರ್ನ ಮಾಡಿಕೊಂಡು ಈ ಬಾಟ್ಲು ಫುಲ್ಲು ಮಾಡಿಕೊಂಡು ಒಂದು 20 ಡೇಸ್ವರೆಗೂ ಫ್ರೀಝರಲ್ಲಿ ಅಂದರೆ ಫ್ರಿಜ್ಜಲ್ಲಿ ಇಡ್ಬೋದು. ಫ್ರೀಝರಲ್ಲ, ಫ್ರಿಜ್ಜಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಹಾಗೆ ಈ ಥರ ಸ್ಪ್ರೇನೂ ಕೂಡ ಮಾಡ್ಬೋದು. ನಾನು ಸ್ವಲ್ಪ ಕಾಟನ್ನೇ ಯೂಸ್ ಮಾಡ್ತಿರ್ತೀನಿ. ನೋಡೋಣ ಇದು ವರ್ತ್ ಆಗುತ್ತೆ ಅಂದರೆ ಇದನ್ನೇ ಯೂಸ್ ಮಾಡೋಣ. ಹಾಗೆ ಈರುಳ್ಳಿ ಜ್ಯೂಸ್ಗೂ ಕೂಡ ವರ್ತು, ಮತ್ತು ಇದಕ್ಕೂ ಕೂಡ ಯೂಸ್ ಆಗುತ್ತೆ ಅಂತೇಳಿ ಅದನ್ನು ತೊಗೊಂಡಿದ್ದೀನಿ. ಗೊತ್ತಿಲ್ಲ ಇದ್ರ ರಿಸಲ್ಟ್ ಬಗ್ಗೆ ಇವಾಗಲೇ ಹೇಳಲ್ಲ. ನೋಡೋಣ. 2 ತರಿಸಿದ್ದೀನಿ. ಒಂದು ವಾಟರ್ಗೆ ಆಗಿ ಯೂಸ್ ಮಾಡೋದು, ಮತ್ತು ಇನ್ನೊಂದು ನಂದು ಏನಂದು ಅದು ಆಯಿಲು ಈ ಈರುಳ್ಳಿ ಎಲ್ಲ ಹಾಕಿ ಮಾಡಿರ್ತೀನಲ್ಲ, ಆಯಿಲು ಖಾಲಿಯಾಗಿದೆ. ಎಣ್ಣೆ ಅಂದರೆ ಏರ್ ಆಯಿಲು ಖಾಲಿಯಾಗಿಬಿಟ್ಟಿದೆ. ಅಂದರೆ ನ್ಯಾಚುರಲ್ ಆಗಿ ಈ ಫ್ಲವರ್ಸ್ ಅದು ಇದೆಲ್ಲ ಹಾಕಿ ಮಾಡಿರ್ತೀನಲ್ಲ, ಅದು ಖಾಲಿಯಾಗಿಬಿಟ್ಟಿದೆ. ಈ ಸರಿ ಸ್ವಲ್ಪ ನಾನು ಬರೀ ರೋಸ್ಮೇರಿ ಈರುಳ್ಳಿ ಈ ಥರದ್ದೆಲ್ಲ ಹಾಕಿ ಮಾಡೋಣ ಅಂಥೇಳಿ, ಅದಕ್ಕೂ ಯೂಸ್ ಆಗುತ್ತೆ ಅಂತೇಳಿ ತೊಗೊಂಡಿದ್ದೀನಿ. ಓಕೆ, ಈಗ ಇವತ್ತು 2 ಪ್ರಾಡಕ್ಟ್ ಬಂದಿದೆ. ಮತ್ತು ಇನ್ಯಾವುದೇ ಪ್ರಾಡಕ್ಟ್ನ ಬುಕ್ ಮಾಡಿಲ್ಲ ಸದ್ಯಕ್ಕೆ, ಬೇಡ. ಒಂದಷ್ಟು ಟಾಪ್ಗಳನ್ನ ಬುಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮತ್ತು ಕಡಿಮೆ ರೇಟಿಂದು ಸಿಂಪಲ್ ಆಗಿರುವಂಥ ಡ್ರೆಸ್ಸು, ಮತ್ತು ಹಾಗೆ ಐರನ್ ಈಗೆಲ್ಲ ಸಡನ್ನಾಗಿ ನಾವು ಹೋಗಬೇಕು, ಐರನ್ ಮಾಡೋಕ್ಕಾಗಲ್ಲ ಅಂತ ಡ್ರೆಸ್ಗಳನ್ನ ಹುಡುಕ್ತಾ ಇರ್ತೀನಿ. ಅದಾದರೆ ಸ್ವಲ್ಪ ಸಡನ್ನಾಗಿ ಎಲ್ಲರೂ ಹೋಗ್ಬೇಕು ಅಂದರು ಒಂದೊಂದ್ಸರಿ ಲೇಝಿ ಅನಿಸುತ್ತೆ ಐರನ್ ಎಲ್ಲ ಮಾಡಿ ಹಾಕ್ಕೊಳ್ಳೋದು. ಅಂಥ ಟೈಮಲ್ಲಿ ಅದು ವರ್ತ್ ಅಂದ್ಕೊಂಡು ಆ ಥರದ್ದು ಅಂದರೆ ಡ್ರೆಸ್ಗಳು ಫುಲ್ ಸೆಟ್ಟು ದುಪ್ಪಟ್ಟ ಎಲ್ಲ ಇರುತ್ತೆ. ಆ ಥರನ ನೋಡ್ತಾ ಇದ್ದೀನಿ. ನೋಡೋಣ, ಆ ಥರದ್ದು ಒಂದು 2-3 ಬುಕ್ ಮಾಡ್ಕೊಳ್ಳೋಣ. ಈಗ ಎಮರ್ಜೆನ್ಸಿಲೇ ಹೋಗ್ಬೇಕಂದ್ರೆ ಸಡನ್ನಾಗಿ ಹಾಕ್ಕೊಂಡು ಹೋಗ್ಬೋದು ಅಂತೇಳಿ. ಓಕೆ ಫ್ರೆಂಡ್ಸ್, ಹಾಗೆ ಇಷ್ಟ ಆಯಿತು. ಹಾಗೆ ನಾನು ಕತ್ರಿ ನೋಡಿ ಇದು ಖಾಲಿ ಬಿತ್ತು. ಹಾಗೆ ನಾನು ಬೆಲ್ಟ್ ತೋರಿಸಿದ್ನಲ್ಲ, ಇದು ಬೆಳ್ಳಿ ಅಲ್ಲ, ಬೆಳ್ಳಿದು ಬೆಲ್ಟು ನಾನು ಸುಮಾರು 1 ತಿಂಗಳು ಕರೆಕ್ಟಾಗಿ ನಾನು ಯೂಸ್ ಮಾಡಿದ್ದು. ಮತ್ತು ಊರಿಗೆ ಹೋಗೋದು ಮತ್ತು ಅದಿದು ಎಲ್ಲ ಆಗಿ ಯೂಸೇ ಮಾಡಿಲ್ಲ. ಇವತ್ತು ಮತ್ತೆ ನಾನು ಯೂಸ್ ಮಾಡಿದ್ದೀನಿ ನೋಡಿ. ಬೆಲ್ಟ್ ಹಾಕ್ಕೊಂಡಿದ್ದೀನಿ, ಆದರೆ ನಿಮಗೆ ಗೊತ್ತಾಗಲ್ಲ ನಾವು ಬೆಲ್ಟ್ ಹಾಕಿದ್ದೀವಿ ಅಂತಲೇ. ಈ ಥರ ನೋಡಿ ಕಾಣಿಸಲ್ಲ, ಈ ಥರ ಇದೆ. ಆರಾಮಾಗಿ ಮನೇಲಿ ಯೂಸ್ ಮಾಡ್ಬೋದು. ಇದ್ರ ಕರೆಕ್ಟಾಗಿ 12 ಗಂಟೆ. ಇವಾಗ ಅಡುಗೆ ಮಾಡಬೇಕು. ಏನಂದರೆ ಸೀಗಡಿ ಎಲ್ಲ ಸೋಸಿ ಇಟ್ಟಿದ್ದೀನಿ. ಬೆಳಿಗ್ಗೆನೇ ಕೂತ್ಕೊಂಡು ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ. ಇವಾಗ ಮೋಹನ್ ಮಾಮನಿಗೆ ಇವಾಗ ಸ್ವಲ್ಪ ನೋಡಿ ಇಲ್ಲಿ ಕಾಣಿಸಿದ್ಯಾ, ಅದೆಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೀನಿ. ಇವಾಗ ಇದ್ರದ್ದು ಉಪ್ಪು ಸಾಂಬಾರು ಮಾಡಬೇಕು. ಮಾಡಿಬಿಟ್ಟು ವಿಡಿಯೋ ಎಲ್ಲ ಎಡಿಟ್ ಮಾಡಿ ಕೂರೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸ್ವಲ್ಪ ಇದೆಲ್ಲ ಹೀಗೆ ಇವೆಲ್ಲ ಏನಂದರೆ ನಾವು ತೋರಿಸಿದ್ರೆ ನಿಮಗೆಲ್ಲ ಇದೆಲ್ಲ ಬಿಡಿಸಿ ಓಪನ್ ಮಾಡಿ ತೋರಿಸಿದ್ರೆ ಮತ್ತು ಇದನ್ನೆಲ್ಲ ನೀಟಾಗಿ ಮಡಚಿ ಎಲ್ಲ ಎತ್ತಿಡ್ಬೇಕೀಗ. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸಾಂಬಾರಿಗೆಲ್ಲ ರೆಡಿ ಮಾಡಿ ಅಂದರೆ ಸೀಗಡಿನ ತೊಳೆದು ಹಾಕ್ಬೇಕಷ್ಟೇ. ಇನ್ನೆಲ್ಲ ರೆಡಿಯಾಗಿದೆ. ಅಂದರೆ ಬೇಳೆನ ಸಪ್ರೇಟ್ ಬೇಯಿಸ್ಕೊಳ್ಳೋದಲ್ವ, ಅದು ಕೂಡ ರೆಡಿ ಆಯಿತು.
ಹಾಗೆ ಅಪ್ಪಂದು ಸೆಲ್ಫಿ ಸ್ಟಿಕ್ಕಲ್ಲಿ ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಅಪ್ಪನ ಒಂದು ಸೆಲ್ಫಿ ಸ್ಟಿಕ್ ಏನಿದೆ ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಬನ್ನಿ, ಏನಂದರೆ ಲೈನ್ಡೆಡ್ ಸಿರಪ್ ಇದೆ ನೋಡಿ, ಅದು ಕೌಶಿ ಕುಡಿಯೋದೇ ಇಲ್ಲ. ಅವನೇ ತೊಗೊಬಂದಿರೋದು, ಇದನ್ನು ಯೂಸ್ ಮಾಡ್ತೀನಿ ಅಂತೇಳಿ ಅವನು ಯೂಸೇ ಮಾಡ್ತಾಯಿಲ್ಲ. ಅದರಿಂದ ಇದನ್ನು ನಾನೇ ಡೈಲಿ ಒಂದೊಂದು ಸ್ಪೂನ್ನ ಕುಡಿತಾ ಇದ್ದೀನಿ ಅಷ್ಟೇ. ಇದು ಗೊತ್ತಲ್ಲ, ತುಂಬ ಜನ ಗೊತ್ತಿರುತ್ತೆ, ಸಿರಪ್ ಥರ ಇರುತ್ತೆ, ಹಾಲಿಗೆ ಹಾಕ್ಕೊಂಡು ಕುಡಿಬೋದು. ಮತ್ತು ನಾನು ಜಾಸ್ತಿ ಬರೀ ಹಾಲೆಲ್ಲ ಕುಡಿದ್ರೆ ಹಾಕ್ಕೊಂಡು ಕುಡಿಬೋದು. ನಾನು ಕಾಫಿ ಟೀ ಎಲ್ಲ ಜಾಸ್ತಿ ಕುಡಿಯೋದಿಲ್ಲಲ್ಲ, ಬೆಳಿಗ್ಗೆ ಟೈಮ್ ಅಷ್ಟೇ ಕಾಫಿ ಮಾಡಿದ್ದೀನಿ, ಅವಾಗ ಸಕ್ಕರೆನೇ ಯೂಸ್ ಮಾಡ್ತೀನಿ. ಅದಕ್ಕೆ ಏನು ಮಾಡ್ತೀನಿ, ತುಂಬ ದಿನವೂ ಆಯ್ತಿದ್ದು, ಅದಕ್ಕೆ ಖಾಲಿ ಮಾಡೋಣ ಅಂತೇಳಿ ಕೌಶಿಗೆ ಹೇಳಿದ್ರೆ ಅವ್ನು ಮರೆತು ಹಾಗೇ ಇದೆ. ಅದಕ್ಕೋಸ್ಕರ ನಾನೇ ಯೂಸ್ ಮಾಡೋಣ ಅಂತೇಳಿ. ನಿಮಿಷ. ಓಕೆ, ಹಾಗೆ ಇದರಲ್ಲಿ ಐರನ್ ಏನಿದೆ, ಐರನ್ ಅಂಶಗಳು ತುಂಬ ಜಾಸ್ತಿ ಇದೆ. ಅದರಿಂದ ನೀವು ಇದನ್ನು ಲೈನ್ಡೆಡ್ ಸಿರಪ್ನ ಡೈಲಿ ಒಂದೊಂದು ಸ್ಪೂನು ಕುಡಿತಾ ಬಂದರೆ ನಿಮಗೆ, ನಾನು ಇಷ್ಟೇ ಕುಡಿಯೋದು, ಯಾಕೆಂದರೆ ಸ್ವಲ್ಪ ಇದು ಸ್ವೀಟ್ ಅನಿಸುತ್ತೆ. ಅದರಿಂದ ನಿಮಗೆ ಇದು ಕುಡಿಯೋಕ್ಕೆ ಕಷ್ಟ ಆದರೆ ಏನದು ಲಯನ್ ಡೇಟ್ಸ್ ಸಿಗುತ್ತೆ ನೋಡಿ, ಡೇಟ್ಸ್ ಲಯನ್ದು ಸಿಗುತ್ತೆ, ಬೇರೆ ಬೇರೆ ಬ್ರ್ಯಾಂಡ್ಸೆಲ್ಲ ಇರುತ್ತೆ, ಅದ್ರದ್ದು ಕೂಡ ನೀವು ತಿನ್ಬೋದು. ಇದರಲ್ಲಿ ಕೆಮಿಕಲ್ ಹಾಕಿರ್ಬೋದು, ಗೊತ್ತಿಲ್ಲ ನಮಗೆ. ಡೇಟ್ಸ್ ಆದರೆ ಕೆಮಿಕಲ್ಸ್ ಎಲ್ಲ ಏನಿರಲ್ಲ. ನನಗೆ ಒಣ ಖರ್ಜೂರಕ್ಕಿಂತ ಹಸಿ ಖರ್ಜೂರ ಬರುತ್ತೆ ನೋಡಿ, ಅದು ಸ್ವಲ್ಪ ಇಷ್ಟಪಟ್ಟು ತಿಂತೀನಿ. ಅದು ಒಂದೊಂದು ಸರಿ ಸಿಗುತ್ತೆ, ಒಂದೊಂದು ಸರಿ ಸಿಗೋಲ್ಲ. ಈ ಒಣ ಖರ್ಜೂರ ಆದರೆ ಎಲ್ಲ ಟೈಮಲ್ಲೂ ಸಿಗುತ್ತೆ. ಒಣ ಖರ್ಜೂರ ಅಂದರೆ ಹೌದು ತಿನ್ನಬೇಕು, ಅದು ಸ್ವಲ್ಪ ಹಿಂಸೆ ಅನಿಸುತ್ತೆ ನನಗೆ. ಹಸಿ ಖರ್ಜೂರ ಆದರೆ ಆರಾಮಾಗಿ ತಿನ್ಬೋದು. ಅದನ್ನು ಡೈಲಿ ಒಂದು ಬೆಳಿಗ್ಗೆ ಟೈಮ್ ತಿಂದರೆ ಒಳ್ಳೆಯದು ಅಂತಾರೆ. ನಿಮ್ಗೆ ಯಾವ ಟೈಮಲ್ಲಿ ತಿನ್ನಬೇಕು ಅನಿಸುತ್ತೆ ಆ ಟೈಮಲ್ಲಿ ತಿನ್ನಿ. ಇಲ್ಲಾಂದರೆ ಈ ಥರ ಲೈನ್ಡೆಡ್ ಸಿರಪ್ ಕುಡಿತೀನಿ ಅಂದರೆ ಆ ಥರನೂ ಕುಡಿಬೋದು. ಈ ಥರ ಇರುತ್ತೆ ನೋಡಿ, ಈ ಥರ ಈ ಟಿ ವಿಲೆಲ್ಲ ಅಡ್ವರ್ಟೈಸ್ ಎಲ್ಲ ಬರ್ತಾ ಇರುತ್ತೆ ನೋಡಿ, ನೋಡಿರ್ತೀರ. ಡೈಲಿ ಒಂದೊಂದು ಸ್ಪೂನ್ ಕುಡಿದ್ರೆ, ಇದು ಕುಡಿದ್ರೆ ಸ್ವಲ್ಪ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ. ಆದರೆ ಇದು ಸ್ವಲ್ಪ ರೇಟೆಲ್ಲ ಜಾಸ್ತಿ ಇದೆ. ಇದು ರೇಟ್ ಬಂದು 200 ರುಪೀಸ್ ಇದೆ. 500 ಗ್ರಾಮ್ ಇದೆ ಇದು. ಇದಕ್ಕೆ 200 ರೂಪಾಯಿ. ಮೊದಲೆಲ್ಲ ಇನ್ನೂ ಕಡಿಮೆ ಇತ್ತು. ಅವಾಗೆಲ್ಲ ನಾನು ಯಾವಾಗಂದರೆ ನಾನು ಪ್ರೆಗ್ನೆಂಟು ಮತ್ತು ಬಾಣಂತಿಯಲ್ಲಿ ಸ್ವಲ್ಪ ಜಾಸ್ತಿ ಕುಡಿತಾ ಇದ್ದೆ. ಅವಾಗೆಲ್ಲ ಹಾಲು ಕೊಡ್ತಾಯಿದ್ರು ನೋಡಿ, ಅದಕ್ಕೆ ನಾನು ಬೆಲ್ಲ ಬದಲು ಹಾಲಿಗೆ ಈ ಲೈನ್ಡೆಡ್ ಸಿರಪ್ನ 1-2 ಸ್ಪೂನ್ ಹಾಕ್ಕೊಂಡು ಕುಡಿತಾ ಇದ್ದೆ. ಕೂದಲಿಗೆ ತುಂಬ ಒಳ್ಳೆಯದು. ನೀವು ಪ್ರೆಗ್ನೆಂಟ್ ಇದ್ದಾಗ ನೋಡಿ, ಬೇಕಾದರೆ ಟ್ಯಾಬ್ಲೆಟ್ಗಳು ಕೊಡ್ತಾರೆ. ನಾವು ಪ್ರೆಗ್ನೆಂಟಲ್ಲಿ ತೋರ್ಸೋಕೆ ಹೋಗ್ತೀವಿ ನೋಡಿ ಹಾಸ್ಪಿಟ್ಲಲ್ಲಿ, ಅಲ್ಲಿ ಟ್ಯಾಬ್ಲೆಟ್ಗಳನ್ನ ತುಂಬ ಕೊಡ್ತಾರೆ. ಅದೆಲ್ಲ ಐರನ್ ಇರುವಂಥದ್ದು ಟ್ಯಾಬ್ಲೆಟ್ಗಳು. ಅದರಿಂದ ಪ್ರೆಗ್ನೆಂಟ್ ಟೈಮಲ್ಲಿ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಚೆನ್ನಾಗಿರುತ್ತೆ. ಅದೇ ನಾವು ಡೆಲಿವರಿ ಆದಮೇಲೆ ಚೆನ್ನಾಗಿ ಬಿಸಿನೀರು ಊದು ತಲೆಗೆ ಎಲ್ಲ ಉದುರಿಸ್ಬಿಟ್ಟಿರ್ತಾರೆ, ಆ ಥರ ಆಗಿಬಿಡುತ್ತೆ. ಆದರೆ ಐರನ್ನ ಅಂಶ ನಮ್ಮ ದೇಹಕ್ಕೆ ಬಂದಷ್ಟು ಕೂದಲು ಚೆನ್ನಾಗಿರುತ್ತೆ ಒಟ್ಟಲ್ಲಿ. ಅದಕ್ಕೆ ನಾನು ಡೈಲಿ ಈ ರೀತಿ ಒಂದೊಂದು ಸ್ಪೂನ್ನ ಕುಡಿತಾ ಇದ್ದೀನಿ ಅಷ್ಟೇ. ಓಕೆ, ಸ್ವೀಟ್ ಇಷ್ಟ ಆಗೋರಿಗೆ ಓಕೆ, 2 ಸ್ಪೂನ್ ಕುಡಿದು ನಡೆಯುತ್ತೆ. ನಂತರ ಸ್ವೀಟ್ ಇಷ್ಟ ಆಗಲ್ವಲ್ಲ ಅಂಥವರಿಗೆ ಸ್ವಲ್ಪ ಕಷ್ಟ. ಬರೀ ಅದೇ ಕುಡಿಯೋಕ್ಕೆ, ಬೇಕಾದ್ರೆ ಹಾಲಿಗೆಲ್ಲ ಮಿಕ್ಸ್ ಮಾಡಿ ಕುಡಿಬೋದು. ಓಕೆ, ಇದನ್ನೆಲ್ಲ ನೀರಿಗೆ ಹಾಕಿದ್ದೀನಿ. ಟೈಮ್ 12:15. ಅದು ಮಾಡಿಟ್ಬಿಡೋಣ, ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೋಬೋದು. ಇದು ಬಂದು ಬೆಳಿಗ್ಗೆ ನಾನು ಆಲೂಗಡ್ಡೆ ಪಲ್ಯ ಮಾಡಿದ್ದೆ ನೋಡಿ, ಅದ್ರದ್ದು ಸ್ವಲ್ಪ ಆಲೂಗಡ್ಡೆನ, ಅಂದರೆ ಆಲೂಗಡ್ಡೆ ಬೇಯಿಸಿರ್ತೀವಿ ನೋಡಿ, ಅದನ್ನು ಸ್ವಲ್ಪ ಎತ್ತಿಟ್ಟಿದ್ದೆ. ಇಷ್ಟೇನು ಬೇಕಾಗಿಲ್ಲ, ಅಂದರೆ ಫೇಸಿಗೆ ಯೂಸ್ ಮಾಡೋಣ ಅಂಥೇಳಿ. ಇದು ಸ್ವಲ್ಪ ಈ ಥರ ಇರೋದ್ರಿಂದ ಇದನ್ನ ನೀಟಾಗಿ ಸ್ಮ್ಯಾಶ್ ಥರ ಮಾಡ್ಕೊತೀನಿ. ಇದರಲ್ಲಿ ಸ್ವಲ್ಪ ತೊಗೊಂಡ್ರೆ ಸಾಕು, ತುಂಬ ಏನೂ ಅವಶ್ಯಕತೆ ಇಲ್ಲ. ನಾನು ಸುಮ್ಮನೆ ಹಿಂಗೆ ಸ್ವಲ್ಪ ಜಾಸ್ತಿನೇ ತೆಗೆದುಬಿಟ್ಟಿದ್ದೀನಿ. ಓಕೆ, ಕೈಯಲ್ಲಿ ಸ್ಮ್ಯಾಶ್ ಮಾಡಿದ್ರೆ ಅಷ್ಟು ನೀಟಾಗಿ ಸ್ಮ್ಯಾಶ್ ಆಗೋಲ್ಲ. ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿದ್ರೆ ನೀಟಾಗಿ ನೋಡಿ ಸ್ಮ್ಯಾಶ್ ಆಗುತ್ತೆ. ಸ್ವಲ್ಪನೂ ಕೂಡ ಗಂಟು ಥರ ಇರೋದಿಲ್ಲ. ಸ್ವಲ್ಪ ನಿಮಗೆ ರೋಸ್ ಬಟರು ಆ ಥರ ಏನಾರು ಇದ್ದರೆ ಹಾಕ್ಕೋಬೋದು. ನಾನಿಲ್ಲಿ ರೋಸ್ ವಾಟರ್ ಇದೆ ನನ್ನ ಹತ್ರ,
ಅದಕ್ಕೆ ನಾನು ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಮೊಸರು ಏನಾದರೂ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಅಂದರೆ ತೆಳು ಇರಲಿ ಅಂತೇಳಿ, ಗಟ್ಟಿ ಬೇಡ ನನಗೆ. ಓಕೆ, ಹಾಗೆ ಸ್ವಲ್ಪ ಟರ್ಮರಿಕ್ ಯೂಸ್ ಮಾಡೋಣ. ನಾನು ಎಲ್ಲದಕ್ಕೂ ಸ್ವಲ್ಪ ಟರ್ಮರಿಕ್ನ ಯೂಸ್ ಮಾಡ್ತಾ ಇರ್ತೀನಿ. ಅಂದರೆ ಟರ್ಮರಿಕ್ನ ಯೂಸ್ ಮಾಡಿದ್ರೆ ಸ್ಕಿನ್ ಬ್ರೈಟ್ ಬರುತ್ತೆ ಅಂತೇಳಿ ಅಷ್ಟೇ. ನಿಮಗೆ ಒಬ್ಬೊಬ್ಬರಿಗೆ ಸೆಟ್ ಆಗಲ್ಲ ಟರ್ಮರಿಕ್ಕು, ಅಂಥವ್ರು ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಇನ್ನು ಇದು ಯಾವ ಥರ ಆಗಬೇಕಂದ್ರೆ ಗಂಜಿ ಬರುತ್ತೆ ಗೊತ್ತಾ, ಗಂಜಿ ಥರ ತೆಲುಗಿ ಅಷ್ಟು ತೆಳುವಾಗಿ ಮಾಡ್ಕೋಬೇಕು. ಓಕೆ, ಇವಾಗ ಆಗಿದೆ ಇದು. ಅಂದರೆ ಇನ್ನೂ ಸ್ವಲ್ಪ ತೆಳು ಇದ್ದರೆ ಒಳ್ಳೆಯದು. ನಾನು ಇನ್ನೊಂದು ಸ್ವಲ್ಪ ರೋಸ್ ವಾಟರ್ನ ಯೂಸ್ ಮಾಡ್ಕೋತೀನಿ. ಕ್ರೀಮ್ ಇರುತ್ತೆ ನೋಡಿ, ಆ ಥರ ಬರಬೇಕಿದು. ಈ ಥರ ಇರಬೇಕು. ಈ ಥರ ಇದ್ದರೆ ಫೇಸಿಗೆ ಹಾಕೋದಕ್ಕೆ ಈ ಥರ ತೆಳುವಾಗಿ ಇರಬೇಕು. ಓಕೆ, ಈಗ ನಾನು ಇದನ್ನು ಮುಖಕ್ಕೆ ಹಾಕಿ ಮಸಾಜ್ ಮಾಡ್ತೀನಿ ಅಷ್ಟೆ. ಒಂದು ಅವರೆಕಾಳು ಗಾತ್ರದಷ್ಟು ಆಲೂಗಡ್ಡೆನ ತೊಗೊಂಡ್ರೆ ಸಾಕಾಗುತ್ತೆ. ತುಂಬ ಏನು ಬೇಕು ಅಂತೇನಿಲ್ಲ, ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಓಕೆ, ನೋಡಿ ಈ ಥರ ಕ್ರೀಮ್, ಈ ಥರ ತೆಳುಗಿದೆ. ಓಕೆ, ಹಾಗೆ ಮುಖ ವಾಶ್ ಮಾಡಿಲ್ಲ, ಹಾಗೆಯೇ ಫೇಸ್ ಪ್ಯಾಕ್ ಥರನೂ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಮಸಾಜ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಮುಖ ತೊಳಿಬೋದು. ನಿಮ್ಗೆ ಯಾವ ಥರ ಆಗುತ್ತೆ ಓಕೆ, ಒಂದೆರಡು ನಿಮಿಷ ಮಸಾಜ್ ಎಲ್ಲ ಮಾಡಿಬಿಟ್ಟು ಮುಖ ತೊಳಿತೀನಿ ಅಂದರೆ ಆ ರೀತಿ ಕೂಡ ಮಾಡ್ಕೊಳ್ಳಿ. ನಾನು ಒಂದೆರಡು ನಿಮಿಷ ಮಸಾಜ್ ಎಲ್ಲ ಮಾಡಿಬಿಟ್ಟು ಹಾಗೆ ಬಿಟ್ಬಿಡ್ತೀನಿ. ಆಮೇಲೆ ಡ್ರೈ ಆದಮೇಲೆ ಮುಖ ತೊಳ್ಕೊತೀನಿ ಅಷ್ಟೆ. ಅಂದರೆ ಪೊಟ್ಯಾಟೊ ಸ್ಕಿನ್ನಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ ನೋಡಿ, ಅದಕ್ಕೆ ಸ್ವಲ್ಪ ತೆಗೆದಿಟ್ಟಿದೆ ಅಷ್ಟೇ. ಈ ಉಳಿದಿರೋದಿದೆಯಲ್ಲ, ಇದನ್ನು ನಾನು ಸ್ನಾನಕ್ಕೆ ಯೂಸ್ ಮಾಡ್ಕೋತೀನಿ. ಅಂದರೆ ಕಡಲೆ ಹಿಟ್ಟೆಲ್ಲ ಯೂಸ್ ಮಾಡ್ತೀನಲ್ಲ, ಈ ಬೌಲ್ನೇ ತೊಗೊಂಡೋಗ್ಬಿಟ್ಟು ಇದಕ್ಕೆ ಕಡಲೆ ಹಿಟ್ಟು ಹಾಕ್ಕೊಂಡು ಯೂಸ್ ಮಾಡಿರುತ್ತೆ. ಅಂದರೆ ಬಾತಿಂಗ್ ಪೌಡರ್ ಇದೆ ನೋಡಿ, ಅದನ್ನು ಯೂಸ್ ಮಾಡುವಂಥದ್ದು. ಓಕೆ, ಎಲ್ಲೋ ಥರನೇ ಕಾಣಿಸ್ತಾ ಇಲ್ಲ, ಅಂದರೆ ಎಲ್ಲೋ ಕಲರ್ ಇದೆ. ಆಲೂಗಡ್ಡೆ ಪೇಸ್ಟು ಆ ಥರ ಕಾಣಿಸ್ತಾ ಇಲ್ಲ ಅಷ್ಟು. ಓಕೆ, ಈ ರೀತಿ ಮಸಾಜ್ ಮಾಡಿ ಒಂದೆರಡು ನಿಮಿಷ ಅಷ್ಟು, ಆಮೇಲೆ ಮುಖ ತೊಳೀರಿ. ಓಕೆ, ಇಷ್ಟೇ. ಈ ಥರ ಮಾಡಿದ್ರೆ, ಅಂದರೆ ಯಾವಾಗಲೂ ಮಾಡಿ ಅಂತಲ್ಲ, ಯಾವಾಗಲಾದರೂ ಆಲೂಗಡ್ಡೆ ಪಲ್ಯ ಎಲ್ಲ ಮಾಡ್ತಾ ಇರ್ತಿರಲ್ಲ, ಅಂಥ ಟೈಮಲ್ಲಿ ಅದನ್ನು ತೊಗೊಂಡು ಅರಿಶಿನ ಹಾಕ್ಬೇಕು ಅಂತ ಏನಿಲ್ಲ, ಅದೇ ಸ್ವಲ್ಪ ಆಲೂಗಡ್ಡೆನ ತೊಗೊಂಡು ಮುಖಕ್ಕೆ ಮಸಾಜ್ ಮಾಡಿದ್ರೂ ಕೂಡ ಆಗುತ್ತೆ. ನನಗೆ ಸ್ವಲ್ಪ ಯಾವುದೇ ಒಂದು ಫೇಸ್ ಪ್ಯಾಕ್ ಆ ಥರ ಹಾಕಿದ್ರೂ ಅರಿಶಿನ ಜಾಸ್ತಿ ಯೂಸ್ ಮಾಡ್ತೀನಿ. ಅದು ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಅರಿಶಿನ ಯೂಸ್ ಮಾಡ್ತಾ ಇರ್ತೀನಿ ಅಷ್ಟೇ. ಓಕೆ, ಇವಾಗ ನೋಡಿ ಫುಲ್ಲು ಡ್ರೈ ಆಗಿಬಿಟ್ಟಿದೆ. ಇವಾಗ ನಾನು ಇನ್ನೂ ವೈಪ್ ಮಾಡ್ತೀನಿ. ಅಂದರೆ ಗೊತ್ತಾಗಲ್ಲ, ಅದು ಕ್ರೀಮಿ ಥರ ಇರ್ತವ, ಅದರಿಂದ ಏನೂ ಗೊತ್ತಾಗಲ್ಲ ಅಷ್ಟೇ. ಅಂದರೆ ಒಂದೇ ಸರಿಗೆ ನೋಡಿ ಯೆಲ್ಲೋ ಕಲರ್ ಇದೆ, ಆದರೆ ಗೊತ್ತಾಗಲ್ಲ. ಅಂದರೆ ಒಂದೇ ಬಾರಿ ಯೂಸ್ ಮಾಡಿದ ತಕ್ಷಣ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲ್ಲ, ಆ ಥರ ಎಲ್ಲ ಹೇಳಲ್ಲ. ಯಾವತ್ತೋ ಒಂದಿನ ಯೂಸ್ ಮಾಡಿಬಿಟ್ಟು ಒಳ್ಳೆ ರಿಸಲ್ಟ್ ಸಿಗಲ್ಲ. ಅವಾಗವಾಗ ಈ ಥರ ಫೇಸ್ ಪ್ಯಾಕ್ಗಳನ್ನ ಹಾಕ್ತಾಯಿದ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆ,
ಹಾಕಿ ಬಿಡು. ನನಗನ್ಸೋದು ಯಾವಾಗ್ಲೂ ಹಾಕಿ ಬಿಟ್ಬಿಟ್ಟು ಮುಖ ತೊಳೆಯೋದಕ್ಕಿಂತ ಒಂದೆರಡು ನಿಮಿಷ ಮಸಾಜ್ ಥರ ಮಾಡಿ ಅಥವಾ ರಬ್ ಥರ ಮಾಡಿ ಆಮೇಲೆ ಮುಖ ತೊಳೆದ್ರೆ ನನಗೆ ಆ ಥರ ಅನ್ನಿಸ್ತಾ ಇರುತ್ತೆ. ಆವಾಗ ಸ್ಕಿನ್ನೋಗೆ ಅದು ಮಸಾಜ್ ಮಾಡಿದಷ್ಟು ಸ್ಕಿನ್ ಒಳಗಡೆ ಅಂದರೆ ಹಾಳದೊಳಗಡೆ ಹೋಗುತ್ತೆ ಅಂತ ಹೇಳ್ತಲ್ಲ, ಹಂಗೆ ಸ್ಕಿನ್ ಒಳಗಡೆ ಹೋಗಿ ಸ್ಕಿನ್ ಬ್ರೈಟ್ ಆಗುತ್ತೆ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಅದಕ್ಕೆ ನಾನು ಜಾಸ್ತಿ ಫೇಸ್ ಪ್ಯಾಕ್ ಹಾಕೋದಕ್ಕಿಂತ ಹಾಕ್ಬಿಟ್ಟು 1-2 ನಿಮಿಷನೋ 5 ನಿಮಿಷನೋ ನನಗೆ ಎಷ್ಟೊತ್ತಾಗುತ್ತೆ ಅಷ್ಟೊತ್ತು ಮಸಾಜ್ ಮಾಡಿ ಆಮೇಲೆ ಮುಖನ ತೊಳಿತೀನಿ. ಬೇಕು ಅಂದರೆ ಆಮೇಲೆ ಬಿಡ್ಬೋದು, ಆದರೆ ಮಸಾಜ್ ಮಾಡಿದಷ್ಟು ಸ್ಕಿನ್ ಒಳಗಡೆ ಹೋಗುತ್ತೆ ಮತ್ತು ಸ್ಕಿನ್ ಬ್ರೈಟ್ ಆಗುತ್ತೆ ಅನ್ನೋದು ನನ್ನ ಪ್ರಕಾರ, ನನಗನ್ಸುತ್ತೆ. ಫೇಸ್ ಪ್ಯಾಕ್ ಹಾಕೋದಕ್ಕಿಂತ ಆ ಥರ ಮಾಡಿದ್ರೆ ಒಳ್ಳೆಯದು ಅಂತ. ಇವಾಗ ಸಮ್ಮರ್ ಇರೋದ್ರಿಂದ ಏನಂದರೆ ಬೇಗ ಆಗ್ತಾ ಇದ್ದಂಗೆ ಡ್ರೈ ಆಗೋಗುತ್ತೆ. ಓಕೆ, ಇವಾಗ ನೋಡಿ ಒಬ್ಬೊಬ್ಬರು ಒಂದೇ ಪ್ಯಾಕಲ್ಲಿ ಒಂದು ಸರಿ ಫಸ್ಟ್ ಟೈಮು ಫೇಸ್ ಪ್ಯಾಕ್ ಹಾಕಿದ ತಕ್ಷಣ ಇದು ಒಳ್ಳೆ ಗ್ಲೋ ಕೊಡುತ್ತೆ ಅಂತಾರೆ. ನನಗೆ ಆ ಥರ ಯಾವತ್ತೂ ಅನಿಸಲ್ಲ. ಯಾವುದಾದ್ರೂ ಅಷ್ಟೇ ಒಂದೇ ಸರಿ ಗ್ಲೋ ಬರುತ್ತೆ ಅಂತೆಲ್ಲ ಹೇಳಲ್ಲ, ಬರುತ್ತೆ 1-2 ಡೇಸ್ ಆದಮೇಲೆ ಆ ಥರ ಎಲ್ಲ ಬರುತ್ತೆ. ಆದರೆ ಹಾಕಿದ ತಕ್ಷಣ ಗ್ಲೋ ಬಂದುಬಿಡುತ್ತೆ, ಆ ಥರ ಎಲ್ಲ ಇಲ್ಲ. ಬೇಕಾದ್ರೆ ಇದು 1-2 ಡೇಸ್ ಆದಮೇಲೆ ಒಂದೊಳ್ಳೆ ಗ್ಲೋ ಬರ್ಬೋದು. ನಾನು ವೆಟ್ಟು ವೈಪ್ಸ್ ಇರುತ್ತಲ್ಲ ಈ ಥರದ್ದು ಇಟ್ಕೊಂಡಿರ್ತೀನಿ, ಆದರೆ ಯೂಸೇ ಮಾಡಲ್ಲ, ಏನೋ ಗೊತ್ತಿಲ್ಲ ನನಗೆ ಅದು ಸೆಟ್ ಆಗಲ್ಲ. ಹೀಗೆ ಕೌಶಿ ಎಲ್ಲ ಇರ್ತಾನಲ್ಲ ನನ್ನ ಜೊತೆ, ಸುಮ್ಮನೆ ಬ್ಯಾಗಲ್ಲಿ ಮಾತ್ರ ಇರುತ್ತೆ. ಕೌಶಿ ಎಲ್ಲ ಇರ್ತಾನಲ್ಲ ಆವಾಗ ಅವನು ಜಾಸ್ತಿ ಯೂಸ್ ಮಾಡ್ತಾನೆ, ಸ್ವಲ್ಪ ಕೂಲ್ ಅನಿಸುತ್ತೆ ಅಂಥೇಳಿ. ಆದರೆ ನನಗೆ ಮುಖಕ್ಕೆ ನೀರು ಹಾಕಿ ತೊಳೆದಷ್ಟು ಇದರಲ್ಲಿ ಒರೆಸ್ಕೊಂಡ್ರೆ ಫೀಲ್ ಆಗಲ್ಲ, ಏನೋ ಒಂಥರ ನನಗೆ ಅಷ್ಟೊಂದು ಇಷ್ಟನೂ ಆಗಲ್ಲ. ಅದಕ್ಕೆ ನಾನು ಬೇಕಾದರೆ ಬಾಟ್ಲಲ್ಲಿ ನೀರು ತೊಗೊಂಡು ಹೋಗಿರ್ತೀನಿ. ಆವಾಗ ಬೇಕಾದರೆ ನೀರಿದ್ದರೆ ನೀರಲ್ಲಿ ಮುಖ ತೊಳ್ಕೊಬಿಡ್ತೀನಿ. ಇದರಲ್ಲೆಲ್ಲ ವೈಪ್ ಮಾಡೋದು ಅದೆಲ್ಲ ಮಾಡಲ್ಲ. ಕೌಶಿ ಮತ್ತು ಮೋಹನ್ ಮಾಮ ಇದ್ದರೆ ಅಷ್ಟೇ, ಅವರು ಇದೆಲ್ಲ ತೊಗೊಂಡು ವೈಪ್ ಮಾಡ್ತೀನಿ ಅಂತೇಳಿ ಮಾಡ್ಕೊಳ್ತಾರೆ ಅಷ್ಟೆ. ಓಕೆ ನೋಡಿ, ಇವಾಗ ನೀಟಾಗಿ ಎಲ್ಲ ಒರೆಸ್ಕೊಂಡಿದ್ದೀನಿ ಅಷ್ಟೆ. ಏನು ಗ್ಲೋಗಿ ಆ ಥರ ಎಲ್ಲ ಏನು ಅನಿಸಲ್ಲ. ಆದರೆ ಆವಾಗವಾಗ ಈ ಥರದ್ದು ಅಂತಲ್ಲ, ಬೇರೆ ಬೇರೆ ಥರದ್ದು ನಿಮ್ಗೆ ಯಾವುದು ನಿಮ್ಮ ಮುಖಕ್ಕೆ ಸೆಟ್ ಆಗುತ್ತೆ ಆ ಥರದ ಫೇಸ್ ಪ್ಯಾಕ್ನ ಯೂಸ್ ಮಾಡ್ತಾ ಬಂದರೆ ಸ್ಕಿನ್ ಗ್ಲೋ ಆಗುತ್ತೆ, ಅದೊಂದು ನಿಜ. ಅದು ಬಿಟ್ಬಿಟ್ಟು ಒಂದೇ ಸರಿಗೆ ಗ್ಲೋ ಆಗಿಬಿಡುತ್ತೆ, ಅದೆಲ್ಲ ಸುಳ್ಳು. ಓಕೆ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಹಾಗೆ ಇದು ಬಂದು ಸಂಜೆ ವೀಡಿಯೋ ಮಾಡ್ತಾ ಇರೋದು. ಕೌಶಿ ಏನಾದರೂ ತಿನ್ನೋದಕ್ಕೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಹಾಗೆ ಪಡ್ಡು ಮಾಡ್ತಾರೆ ನೋಡಿ, ಸೇಮ್ ಅದೇ ಥರನೇ ಎಗ್ ಪಡ್ಡು ಮಾಡಿದ್ದಾನೆ. ಸೇಮ್ ಹೇಗೆ ಅಂದರೆ ಎಗ್ಗೆಲ್ಲ ಹೊಡೆದ್ಬಿಟ್ಟು ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಏನೆಲ್ಲ ನಾವು ಆಮ್ಲೆಟ್ಗೆ ಹಾಕ್ತೀವಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಪಡ್ಡು ಬಿಡ್ತೀವಲ್ಲ ಆ ಬಾಣಲಿಯಲ್ಲಿ ಹಾಕುವಂಥದ್ದು. ಹಾಕಿದ್ರೆ ಸೇಮ್ ಪಡ್ಡು ಥರನೇ ಆಗುತ್ತೆ. ಆದರೆ ಇದು ಎಗ್ ಪಡ್ಡು ಅಂತೇಳಿ ಚೆನ್ನಾಗಿತ್ತು. ಏನಂದರೆ ಮೊಟ್ಟೆದು ಜಾಸ್ತಿ ಕೌಶಿ ಏನಾದರೂ ಮಾಡು ಅಂದರೆ ಮೊಟ್ಟೆ ತೊಗೊಳ್ಳೋದು, ಹಾಫ್ ಬಾಯ್ಲ್ ಮಾಡೋದು, ಇಲ್ಲ ಆಮ್ಲೆಟ್ ಮಾಡೋದು, ಈ ಥರ ಪಡ್ಡು ಮಾಡೋದು, ಬರೀ ಮೊಟ್ಟೆದೇ ಮಾಡ್ತಾ ಇರ್ತಾನೆ. ಅದಕ್ಕೆ ಮೊದಲೊಂದು ದಿನ ಮಾಡಿದ್ದ, ಅವತ್ತು ನಾನು ತಿಂದಿರಲಿಲ್ಲ. ಯಾಕೆ ಅಂದರೆ ಅವತ್ತು ಹೀಗೆ ಸೋಮವಾರನೋ ಗುರುವಾರನೋ ಮಾಡಿದ್ದ, ಅವತ್ತು ನಾನು ತಿನ್ನಲ್ವಲ್ಲ, ಅದಕ್ಕೆ ಇವತ್ತು ಮಾಡ್ತೀನಿ ಅಂದ್ಬಿಟ್ಟು ಮೊಟ್ಟೆನ ಅದೆಲ್ಲ ತೊಗೊಂಡು ಆ ಥರ ಮಾಡಿದ್ದಾನೆ. ಚೆನ್ನಾಗಿದೆ, ತಿನ್ಬೋದು. ಒಂದು 4-5 ಎಗ್ ಪಡ್ಡು ತಿನ್ಬೋದು. ಚೆನ್ನಾಗಿತ್ತು ಟೇಸ್ಟು. ನೀವು ಯಾವಾಗಲಾದರೂ ಮಾಡಬೇಕು ಅಂದರೆ ಒಂದ್ಸರಿ ಟ್ರೈ ಮಾಡ್ಬೋದು. ಸೇಮ್ ಆಮ್ಲೆಟ್ಗೆ ಏನೆಲ್ಲ ಹಾಕ್ತೀರಾ ಮಾಡಿಬಿಟ್ಟು ಪಡ್ಡು ಇದರಲ್ಲಿ ಬಿಟ್ಟರೆ ಆಯಿತು. ಓಕೆ, ಹಾಗೆ ನಾನು ಅದೆಲ್ಲ ತಿಂದಾದಮೇಲೆ ಮೋಹನ್ ಮಾಮ ಬರಬೇಕಾದ್ರೆ 1-2 ಪ್ಯಾಕೆಟು ಪುಳಿಯೋಗರೆ ಪ್ಯಾಕೆಟ್ ತೊಗೊಬಂದಿದ್ರು. ಅಂದರೆ ಅಂಗಡಿಗೆ ಹೋದರೆ 1-2 ಪುಳಿಯೋಗರೆ ಪ್ಯಾಕೆಟ್ ತೊಗೊಬರ್ತಾರೆ. ಅದು ಅಯ್ಯಂಗಾರ್ದು, ಅವರಿಗೆ ಅದು ಇಷ್ಟ ಆಗಿದೆ, ಅದರಿಂದ ಅದೇ ತೊಗೊಬರ್ತಾರೆ.
ನಮಗೆಲ್ಲ ಸ್ವಲ್ಪ MTR ಪುಳಿಯೋಗರೆ ಪ್ಯಾಕೆಟ್ ಇಷ್ಟ ಆಗುತ್ತೆ. ಇವ್ರು ಅಂಗಡಿಗೆ ಹೋಗಿದ್ರಲ್ಲ, ಅದಕ್ಕೆ 2 ಪ್ಯಾಕೆಟ್ ತೊಗೊಬಂದಿದ್ರು. ಅದಕ್ಕೆ ಪುಳಿಯೋಗರೆ ಮಾಡಿಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.